ದ್ಯುತಿ ಸಂಶ್ಲೇಷಣೆಯಿಂದ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಸಸ್ಯ. ನಾಯಿಕೊಡೆ, ಸ್ವಪೋಷಕ ಸಸ್ಯ. ಶಿಲೀಂಧ್ರ, ಈಸ್ಟ್, ಶೈವಲ. ಶೈವಲ ಸರಿ ಉತ್ತರನಾ? ಸರಿ ಉತ್ತರನಾ? ವೆರಿ ಗುಡ್. ನೆಕ್ಸ್ಟ್, ಎಲೆಗಳಲ್ಲಿರುವ ವರ್ಣಕ. ಪತ್ರಹರಿತ್ತು, ಪತ್ರರಂಧ್ರಗಳು, ಖನಿಜಗಳು, ಲವಣಗಳು. ಪತ್ರಹರಿತ್ತು ವೆರಿ ಗುಡ್. ನಾಯಿಕೊಡೆ ಎಲ್ಲಿರುವ ಪೋಷಣೆಯ ವಿಧ. ಪರಾವಲಂಬಿ ಪೋಷಣೆ, ಕೊಳೆತಿನಿ ಪೋಷಣೆ, ಸ್ವಪೋಷಣೆ, ದ್ಯುತಿ ಸಂಶ್ಲೇಷಣೆ. ಕೊಳೆತಿನಿ ಪೋಷಣೆ ವೆರಿ ಗುಡ್. ನೆಕ್ಸ್ಟ್, ಅತಿಥೇಯ ಸಸ್ಯದಿಂದ ಉಪಯುಕ್ತ ಪೋಷಕಾಂಶಗಳನ್ನು ಕಸಿದುಕೊಳ್ಳುವ ಜೀವಿ. ಹೈಡ್ರಾ, ಈಸ್ಟ್, ಕಸ್ಕ್ಯೂಟ, ಪ್ಯಾರಾಮೀಸಿಯಂ. ಈಸ್ಟ್ ತಪ್ಪುತ್ರ. ನೆಕ್ಸ್ಟ್, ಅತಿಥೇಯ ಸಸ್ಯದಿಂದ ಉಪಯುಕ್ತ ಪೋಷಕಾಂಶಗಳನ್ನು ಕಸಿದುಕೊಳ್ಳುವ ಜೀವಿ. ಕಸ್ಕ್ಯೂಟ ವೆರಿ ಗುಡ್. ನೆಕ್ಸ್ಟ್, ಕೀಟಹಾರಿ ಸಸ್ಯಕ್ಕೆ ಉದಾಹರಣೆ. ಗುಲಾಬಿ, ದಾಸವಾಳ, ಹೂಜಿಗಿಡ, ಸೂರ್ಯಕಾಂತಿ. ಹೂಜಿಗಿಡ ವೆರಿ ಗುಡ್. ಸತ್ತ ಮತ್ತು ಕೊಳೆಯುತ್ತಿರುವ ವಸ್ತುವಿನಿಂದ ಜೀವಿಗಳು ಪೋಷಕಗಳನ್ನು ಪಡೆದುಕೊಳ್ಳುವ ವಿಧಾನ ಇದಾಗಿದೆ. ಕೊಳೆತಿನಿ ಪೋಷಣೆ, ಶಿಲೀಂಧ್ರ, ಪರಾವಲಂಬಿ, ಸ್ವಾವಲಂಬಿ. ಕೊಳೆತಿನಿ ಪೋಷಣೆ ವೆರಿ ಗುಡ್. ಕೊಳೆತಿನಿ ಪೋಷಣೆ. ಕೆಲಸ ಮಾಡಿ, ಡೈರೆಕ್ಟ್ ಆಗಿ ಉತ್ತರ ಬೇಕಿದ್ರೆ ಹೇಳ್ಬೋದು, ಇಲ್ಲ 4 ಆಪ್ಷನ್ ಆಗೋ ತನಕ ತಡಿಬೇಕು. ಸತ್ತ ಮತ್ತು ಕೊಳೆಯುತ್ತಿರುವ ವಸ್ತುವಿನಿಂದ ಜೀವಿಗಳು ಪೋಷಕಗಳನ್ನು ಪಡೆದುಕೊಳ್ಳುವ ವಿಧಾನ ಇದಾಗಿದೆ. ಕೊಳೆತಿನಿ ಪೋಷಣೆ, ಶಿಲೀಂಧ್ರಗಳು, ಪರಾವಲಂಬಿ, ಸ್ವಾವಲಂಬಿ. ಕೊಳೆತಿನಿ ಪೋಷಣೆ ವೆರಿ ಗುಡ್. ಆಹಾರದ ಬೆಳೆಗಳು ಸಾಮಾನ್ಯವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಹೀರಿಕೊಳ್ಳುವ ಅಂಶ. ಹೈಡ್ರೋಜನ್, ನೈಟ್ರೋಜನ್, ಕಾರ್ಬನ್, ಆಕ್ಸಿಜನ್. ಎಲ್ಲಿರುತ್ತೆ ನೈಟ್ರೋಜನ್? ನೈಟ್ರೋಜನ್ ಎಲ್ಲಿರುತ್ತಪ್ಪ? ಎಸ್ ವೆರಿ ಗುಡ್. ಗಾಳಿಯಲ್ಲಿರುತ್ತೆ. ಗಾಳಿಯಲ್ಲಿ ಎಷ್ಟಿರುತ್ತಮ್ಮ? ಎಷ್ಟು ಪರ್ಸೆಂಟ್ ಇರುತ್ತೆ? ವೆರಿ ಗುಡ್. 78% ಗಾಳಿಯಲ್ಲಿ ಇರುತ್ತೆ. ಏನಿರುತ್ತೆ ಗಾಳಿಯಲ್ಲಿ? 78% ನೈಟ್ರೋಜನ್ ಇರುತ್ತೆ. ವೆರಿ ಗುಡ್. ವಾತಾವರಣದಲ್ಲಿರುವ ನೈಟ್ರೋಜನ್ ಅನ್ನು ಹೀರಿಕೊಳ್ಳಲು ಸಹಾಯ ಮಾಡುವ ಬ್ಯಾಕ್ಟೀರಿಯಾ. ರೈಜೋಬಿಯಂ. ವೆರಿ ಗುಡ್. ರೈಜೋಬಿಯಂ. ದ್ಯುತಿ ಸಂಶ್ಲೇಷಣಾ ಕ್ರಿಯೆಯು ಸಮೀಕರಣವನ್ನು ಪೂರ್ಣಗೊಳಿಸಿದಾಗ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರು ಡ್ಯಾಶ್ ಪ್ಲಸ್ ಆಕ್ಸಿಜನ್ ಏನ್ ಕೊಡುತ್ತೆ ಅಲ್ಲಿ? ಪ್ರೋಟೀನ್, ಕಾರ್ಬೋಹೈಡ್ರೇಟ್, ವಿಟಮಿನ್, ಕೊಬ್ಬುಗಳು. ಯಾವ್ದು ಕೊಡುತ್ತೆ? ಅದೇನು ಬಾಂಬಲ್ಲ ಕಣ, ಹತ್ರ ಇಟ್ಕೊಳ್ಳವ. ಕಾರ್ಬೋಹೈಡ್ರೇಟ್ ಕೊಡುತ್ತೆ. ಪಾಸ್. ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಸಸ್ಯಗಳನ್ನ ಏನಂತ ಕರಿತೀವಿ? ಪಾಸ್. ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಸಸ್ಯ. ವೆರಿ ಗುಡ್. ಸ್ವಪೋಷಕ ಸಸ್ಯ ಅಂತ ಕರಿತೀವಿ. ಸಸ್ಯಗಳಿಂದ ಸಂಶ್ಲೇಷಿಸಲ್ಪಟ್ಟ ಆಹಾರವು ಈ ರೂಪದಲ್ಲಿರುತ್ತದೆ. ವೆರಿ ಗುಡ್. ಪಿಷ್ಟ. ನೆಕ್ಸ್ಟ್, ದ್ಯುತಿ ಸಂಶ್ಲೇಷಣೆಯಲ್ಲಿ ಸೌರಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳುವ ವರ್ಣಕ. ಹಸಿರು ವರ್ಣಕ. ವೆರಿ ಗುಡ್. ನೆಕ್ಸ್ಟ್, ಸಸ್ಯಗಳು ದ್ಯುತಿ ಸಂಶ್ಲೇಷಣೆಯಲ್ಲಿ ಡ್ಯಾಶ್ ಅನ್ನು ಬಳಸಿಕೊಂಡು ಡ್ಯಾಶ್ ಅನ್ನು ಬಿಡುಗಡೆ ಮಾಡುತ್ತವೆ. ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಳಸಿಕೊಂಡು ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತವೆ. ವೆರಿ ಗುಡ್. ನೆಕ್ಸ್ಟ್, ಜೀವಿಗಳ ಮೂಲ ಘಟಕ. ಅಂಗಾಂಶ, ಜೀವಕೋಶ, ಅಂಗ, ಅಂಗವ್ಯೂಹ. ಜೀವಕೋಶ. ವೆರಿ ಗುಡ್. ನೆಕ್ಸ್ಟ್, ಸಸ್ಯಗಳಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಒಳ ತೆಗೆದುಕೊಳ್ಳುವ ಸೂಕ್ಷ್ಮ ರಂಧ್ರ. ಪತ್ರರಂಧ್ರ. ಸಸ್ಯಗಳಲ್ಲಿ ಅನಿಲಗಳ ಹೆಚ್ಚಿನ ವಿನಿಮಯವು ನಡೆಯುವ ಭಾಗ. ಬೇರು, ಎಲೆ, ಕಾಂಡ, ಹೂವು. ಎಲೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯುವ ಭಾಗ. ಕಾಂಡ, ಬೇರು, ಎಲೆ, ಗಿಣ್ಣು. ಎಲೆ. ಹಸಿರು ಕಾಂಡದಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಸುವ ಸಸ್ಯಗಳು ಇಲ್ಲಿ ಕಂಡು ಬರುತ್ತವೆ. ಕಾಂಡದಲ್ಲಿ ಎಲ್ಲಿ? ಮರುಭೂಮಿ, ಜೌಗು ಪ್ರದೇಶ, ಪರ್ವತ ಪ್ರದೇಶ, ಮರುಭೂಮಿ. ವೆರಿ ಗುಡ್. ಮರುಭೂಮಿ ಸಸ್ಯಗಳಲ್ಲಿ ನೀರಿನ ನಷ್ಟವು ಈ ಕ್ರಿಯೆಯಿಂದ ಆಗುತ್ತದೆ. ವಕ್ರೀಭವನ, ಬಾಷ್ಪೀಭವನ, ಚಯಾಪಚಯ, ಬಾಷ್ಪ ವಿಸರ್ಜನೆ. ವೆರಿ ಗುಡ್. ದ್ಯುತಿ ಸಂಶ್ಲೇಷಣೆಗಾಗಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಸಸ್ಯದ ಈ ಭಾಗವು ಒಳ ತೆಗೆದುಕೊಳ್ಳುತ್ತದೆ. ವೆರಿ ಗುಡ್. ಪತ್ರರಂಧ್ರ. ಇವುಗಳಲ್ಲಿ ಕೀಟವನ್ನು ಹಿಡಿಯುವ ಮತ್ತು ತಿನ್ನುವ ಕೀಟಹಾರಿ ಸಸ್ಯ. ಕಸ್ಕ್ಯೂಟ, ಹೂಜಿಗಿಡ, ದಾಸವಾಳ, ಗುಲಾಬಿ. ಹೂಜಿಗಿಡ. ವೆರಿ ಗುಡ್. ಭಾಗಶಃ ಸ್ವಪೋಷಕ ಸಸ್ಯ. ಶೈವಲ, ಶಿಲೀಂಧ್ರ, ಬ್ಯಾಕ್ಟೀರಿಯಾ, ವೈರಸ್. ವೆರಿ ಗುಡ್. ದ್ಯುತಿ ಸಂಶ್ಲೇಷಣೆ ಏನ್ ಕೆಲಸ ಮಾಡುತ್ತೆ? ಆಹಾರವನ್ನು ತಯಾರಿಸ. ವೆರಿ ಗುಡ್. ಹೂಜಿಗಿಡ ಏನ್ ಮಾಡುತ್ತೆ? ಕೀಟಗಳನ್ನು ಹಿಡಿಯಲು ಮತ್ತು. ವೆರಿ ಗುಡ್. ಕ್ಲೋರೋಫಿಲ್ ಅಂದ್ರೆ ಏನದು? ಪತ್ರಹರಿತ್ತು. ಮತ್ತೆ ಪತ್ರರಂಧ್ರ ಅಂತೀಯಲ್ಲ. ಕಸ್ಕ್ಯೂಟ
ಎಂತಹ ಸಸ್ಯ? ಪರಪೋಷಕ ಪರಾರಂಭಿ ಪರಪೋಷಿತ ಸಸ್ಯ. ನೆಕ್ಸ್ಟ್, ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಸಸ್ಯಗಳು ಡ್ಯಾಶ್ ಅನಿಲವನ್ನು ಬಳಸಿಕೊಳ್ಳುತ್ತವೆ. ಕಾರ್ಬನ್ ಡೈಆಕ್ಸೈಡ್ ಇನ್ನೊಂದ್ಸರಿ. ಕಾರ್ಬನ್ ಡೈಆಕ್ಸೈಡ್. ಹಸಿರು ಬಣ್ಣವಿಲ್ಲದ ಪರಪೋಷಕ ಸಸ್ಯಕ್ಕೆ ಒಂದು ಉದಾಹರಣೆ. ಕಸ್ಕ್ಯೂಟ. ದ್ಯುತಿ ಸಂಶ್ಲೇಷಣೆಯು ಆಹಾರ ತಯಾರಿಕೆಯ ಉತ್ಪನ್ನವೆಂದರೆ. ಪಾಸ್. ಅರೆ, ದ್ಯುತಿ ಸಂಶ್ಲೇಷಣೆಯ ಆಹಾರ ತಯಾರಿಕೆಯ ಉತ್ಪನ್ನ. ಪಾಸ್. ಆಮ್ಲಜನಕ ಮತ್ತೆ ಪಿಷ್ಟ ಅಥವಾ ಗ್ಲೂಕೋಸ್. ನೆಕ್ಸ್ಟ್, ದ್ಯುತಿ ಸಂಶ್ಲೇಷಣೆ ಪ್ರಕ್ರಿಯೆ ನಡೆಯಲು ಸೂರ್ಯನ ಡ್ಯಾಶ್ ಅಗತ್ಯವಿದೆ. ಸೂರ್ಯನ ಬೆಳಕು ಅಗತ್ಯವಿದೆ. ಹಸಿರು ಸಸ್ಯಗಳು ಡ್ಯಾಶ್ ಪ್ರಕ್ರಿಯೆಯಿಂದ ತಮ್ಮ ಆಹಾರವನ್ನು ತಯಾರಿಸುತ್ತವೆ. ಪ್ರಶ್ನೆ ಸರಿಯಾಗಿ ಕೇಳಬೇಕು. ಹಸಿರು ಸಸ್ಯಗಳು ಡ್ಯಾಶ್ ಪ್ರಕ್ರಿಯೆಯಿಂದ ತಮ್ಮ ಆಹಾರವನ್ನು ತಯಾರಿಸುತ್ತವೆ.